ವೀರಕೇಸರಿ ಅಮಟೂರ ಬಾಳಪ್ಪನವರ 201ನೆಯ ಪುಣ್ಯೋತ್ಸವ. ವೀರಕೇಸರಿ ಅಮಟೂರ ಬಾಳಪ್ಪನವರ 201ನೆಯ ಪುಣ್ಯೋತ್ಸವ ಚಿಕ್ಕೋಡಿ ಪಟ್ಟಣದಲ್ಲಿ ಆಚರಿಸಲಾಯಿತು. ಚಿಕ್ಕೋಡಿ ನಿಪ್ಪಾಣಿ ರಸ್ತೆಯ ಬಳಿಯ ಅಮಟೂರ ಬಾಳಪ್ಪ ಸರ್ಕಲ್ ಬಳಿ ಪಟ್ಟಣದ ಪ್ರಭುವಾಡಿ ಹಣಬರ ಸಮಾಜದ ವತಿಯಿಂದ ಆಯೋಜಿಸಿದ ಸಮಾರಂಭದಲ್ಲಿ ವೀರಕೇಸರಿ ಅಮಟೂರ ಬಾಳಪ್ಪನವರ ಭಾವಚಿತ್ರದ ಪೂಜೆ ಅಪ್ಪಯ್ಯ ನಾಯ್ಕ ನೆರವೇರಿಸಿದ್ರು. ಅತಿ ಶೀಘ್ರದಲ್ಲಿ ಅಮಟೂರ ಬಾಳಪ್ಪನವರ ಪುತ್ಥಳಿ ನಿರ್ಮಾಣ ಮಾಡುವ ಕುರಿತು ಸಂಕಲ್ಪವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ನಾಯ್ಕ ಮಾತನಾಡಿ, ಅಮಟೂರ ಬಾಳಪ್ಪನವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿ ಅವರು ಮಾಡಿರುವ ಸಾಹಸಗಾಥೆಗಳನ್ನು ಯುವ ಪೀಳಿಗೆಗೆ ತಿಳಿಸುವ ಅಗತ್ಯವಿದೆ ಎಂದರು. ಅವರ ಶೌರ್ಯ, ರಾಷ್ಟ್ರಭಕ್ತಿ ನಮ್ಮೆಲ್ಲರಿಗೆ ಸದಾ ಸ್ಫೂರ್ತಿಯಾಗಲಿ ಎಂದರು. ಎಲ್ಲ ಯಾದವ ಸಮಾಜದವರು ಸಂತೋಷ ಸಡಗರದಿಂದ ನಮ್ಮ ನೆಚ್ಚಿನ ವೀರಕೇಸರಿ ಇಂದು ಕಿತ್ತೂರು ಉತ್ಸವಕ್ಕೆ ಕಾರಣೀಕರ್ತರಾದಂಥ, ಜೊತೆಗೆ ಇಡೀ ದೇಶವನ್ನು ಆಳಿದಂಥ ಬ್ರಿಟಿಷರಿಗೆ ಇವನನ್ನು ಕಂಡರೆ ಹುಲಿಯಂತೆ ಗರ್ಜಿಸಿದಂಥ ಮಹಾನುಭಾವರಲ್ಲಿ ಪ್ರಮುಖರಾಗಿ ನಾವು 1824ರಲ್ಲಿ ಕಿತ್ತೂರು ದಂಗೆ ನಡೀತಾ ಇದೆ. ಆ ದಂಗೆಯಲ್ಲಿ ಪ್ರಮುಖ ಕಾರಣರು ಯಾರಪ್ಪ ಅಂತಂದರೆ ಸಂಗೊಳ್ಳಿ ರಾಯಣ್ಣ, ಚನ್ನಬಸಪ್ಪ, ಅಮಟೂರು ಬಾಳಪ್ಪ, ಇಂತಹ ಪ್ರಮುಖ ಗುರುಸಿದ್ದಪ್ಪ ಇಂಥವರ ಒಂದು ನೇತೃತ್ವದಲ್ಲಿ ಏನಾಯಿತು ಅಂತಂದರೆ 1824ರಲ್ಲಿ ಯುದ್ಧ ಆಗ್ತದೆ. ಯುದ್ಧ ಆಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಚೆನ್ನಮ್ಮಾಜಿಗೆ ಮಕ್ಕಳು ಇರಲಿಲ್ಲ. ಹಾಗಾಗಿ ದತ್ತುಪುತ್ರ ತೆಗೆದುಕೊಳ್ತಾ ಇದ್ದಾಳೆ, ಶಿವಲಿಂಗಪ್ಪ ಅಂತ, ಶಿವಲಿಂಗ ರುದ್ರ ಅಂತ ತೆಗೆದುಕೊಳ್ತಾ ಇದ್ದಾಳೆ. ಆ ಒಂದು ಸಮಯದಲ್ಲಿ ಆ ಸುದ್ದಿ ಯಾರಿಗೆ ಆಗ್ತದೆ ಅಂತಂದರೆ ಧಾರವಾಡದಲ್ಲಿರುವಂಥ ಈ ಬ್ರಿಟಿಷ್ ಕಂಪ್ನಿಯ ಕಲೆಕ್ಟರ್ ಆಗಿರುವಂಥ ಥಾಕ್ರೆ ಏನು ಮಾಡ್ತಾ ಇದ್ದಾನೆ ಅಂತ ಸುದ್ದಿ ಮುಟ್ತದೆ. ಹಾಗಾಗಿ ಕಿತ್ತೂರು ಸಣ್ಣ ಸಂಸ್ಥಾನದ ಸಂಪತ್ತು ಭಾಳ ಅದ. ಕನಿಷ್ಠ ಏನಪ್ಪ ಅಂತಂದರೆ ನಮ್ಮ ತರ್ಕದಲ್ಲಿ 300 ಬಂಡಿ ಏನಾಗಿದೆ ಅಂತಂದರೆ ಚಿನ್ನ, ಹೊನ್ನ, ಬೆಳ್ಳಿ, ನಗನಾಣ್ಯ ಇವೆಲ್ಲ ತುಂಬಿಕೊಂಡು ಹೋಗುವಂಥದ್ದು ಅಂಥ ಒಂದು ಇದಾದ. ಅದನ್ನು ಬಿಡಬಾರ್ದು ಅಂತಂದ್ಬಿಟ್ಟು ಧಾರವಾಡದಿಂದ ಸಾಕಷ್ಟು ಸೈನಿಕರನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಕಿತ್ತೂರಿಗೆ ಕಳಿಸ್ತಾನೆ. ಕಿತ್ತೂರಿಗೆ ಕಳಿಸಿ ಹೇಳ್ತಾ ಇದ್ದಾನೆ, ಚೆನ್ನಮ್ಮ ಸಹಿ ಮಾಡು, ಯಾಕಂದರೆ ದತ್ತು ಮಕ್ಕಳಿಗೆ ಅಧಿಕಾರ ಕೊಡೋದಿಲ್ಲ, ಅದು ನಮಗೆ ಸಲ್ಲಬೇಕು, ನಮಗೆ ವಾಪಸ್ ಮಾಡು, ನೀನು ಸಹಿ ಮಾಡು, ನಿನಗೆ ಎಷ್ಟು ಬೇಕು ತಿಂಗಳಿಗೆ, ನಿನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನಾವು ಕೊಡ್ತೀವಿ, ಅದಕ್ಕೆ ನೀನು ಶರಣಾಗು ಅಂತ ಕೇಳ್ತಾರೆ. ಆವಾಗ ಹೇಳ್ತಾಳೆ, ಇದು ಸಾಧ್ಯ ಇಲ್ಲ, ಅದಕ್ಕೆ ರಾಯಣ್ಣ ಇರ್ತಾನೆ, ನಮ್ಮ ಅಮಟೂರು ಬಾಳಪ್ಪನವ್ರು ಮೊದಲು ಹೆಸರಿದೆ, ಆದರೆ ಅವರು ಗೌಣವಾಗಿದ್ದಾರೆ. 1983ರಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿತ್ತು, ಬರೀ 2 ಸಾಲು. ಏನಪ್ಪ ಅಂತಂದರೆ ಕಿತ್ತೂರು ದಂಗೆ, ಚೆನ್ನಮ್ಮಾಜಿಯ ಅಂಗರಕ್ಷಕನಾಗಿರುವಂಥ ಅಮಟೂರು ಬಾಳಪ್ಪ ಏನಾದ ಅಂತಂದರೆ ಥಾಕ್ರೆಯನ್ನು ಕೊಂದ. ಅಲ್ಲಿಗೆ ವಿಷಯ ಏನಾಗಿದೆ ಅಂತಂದ್ರೆ ಇತಿಹಾಸದಲ್ಲಿ ಮುಗಿದು ಹೋಗಿದೆ. ಅದ್ರ ಮುಂದೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಇವತ್ತೆಲ್ಲ ಸರಿಯಾದಂಥದ್ದು ನಾವು ಎಲ್ಲ ನೋಡಿದಾಗ ಇವತ್ತು ಇಲಾಖೆ ಸರ್ಕಾರ ಇವತ್ತು ಸಂಶೋಧನೆಯನ್ನು ಮಾಡ್ತಾಯಿದೆ, ಮಾಡಿ ಇವಾಗ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಮೂಲ ಹೆಸರು ಅವ್ರದ್ದೇನಪ್ಪ ಅಂತಂದರೆ ದೇಶಿಕಟ್ಟೆ ಅಂತೆ. ಅಲ್ಲಿ ಅವರು ಮೋಸ್ಟ್ಲಿ ಇಂಡಿ ಕಡೆಯಿಂದ ಬಂದಂಥವರು ದೇಶಿಕಟ್ಟೆಯಲ್ಲಿ ಅಡ್ಡ ಹೆಸರನ್ನು ಇಟ್ಕೊಂಡಿದ್ರು. ಆಮೇಲೆ ಕಿತ್ತೂರು ಸಂಸ್ಥಾನದಲ್ಲಿ ಇವರು ಏನಪ್ಪ ಅಂತ ತಾತನ ಗರಡಿಯಲ್ಲಿ ಭಾಳ ಕುಸ್ತಿಪಟುವಾಗಿ ವೀರಕೇಸರಿ ಅಂತ ಮೊದಲೇ ಇತ್ತವ್ರಿಗೆ. ಅಂಥ ಒಂದು ದಷ್ಟಪುಷ್ಟ ಇದ್ದ. ಹಾಗಾಗಿ ಅವರನ್ನು ಏನಾಯ್ತಂದ್ರೆ ಕಿತ್ತೂರು ಚೆನ್ನಮ್ಮನ ಕಣ್ಣಿಗೆ ಬೀಳ್ತಾರೆ. ಇಂಥ ಒಂದು ಸೂರ್ಯ, ಇಂಥ ಒಂದು ಮನುಷ್ಯ ಹಿಂಗೆ ಇದಾನೆ ಅಂತಂದ್ರೆ ಇಂಥವ್ರು ನಮ್ಮ ಆಸ್ಥಾನದಲ್ಲಿ ಬೇಕು ಅಂತಂದ್ಬಿಟ್ಟು ಅವರನ್ನು ಏನಪ್ಪ ಅಂತಂದರೆ ನೀನು ಎಲ್ಲೂ ಹೋಗಬೇಡಪ್ಪ, ನೀನು ಕಿತ್ತೂರಲ್ಲಿ ಬಾ, ನನ್ನ ಆಸ್ಥಾನದಲ್ಲಿ ಇರು, ನೀನು ನನ್ನ ಅಂಗರಕ್ಷಕನಾಗಿರು, ನೀನು ಇಲ್ಲೇ ಇರು ಅಂತ ಹೇಳಿ ಅಲ್ಲೇ ಇಟ್ಕೊಂಡು ಬಿಡ್ತಾ ಇದ್ದಾಳೆ. ಹಾಗೆಯೇ ಸಂಗೊಳ್ಳಿ ರಾಯಣ್ಣು ಸಹ ಅಷ್ಟೇ. ಆಮೇಲೆ 1824 ಸಹಿ ಮಾಡಲಿಲ್ಲ, ನಾವು ಯುದ್ಧ ಮಾಡ್ತೇವೆ ವಿನಃ ನಾವು ಜೀವಂತಿರುವವರೆಗೆ ಈ ಸಂಸ್ಥಾನ ನಿಮಗೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಯುದ್ಧ ತಯಾರಿ ಆಗ್ತದೆ. ಥಾಕ್ರೆನೂ ಬರ್ತಾನೆ. 1824 20ನೇ ತಾರೀಕು ತನ್ನ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಆಮೇಲೆ 21, 22, 23ನೇ ತಾರೀಕುವರೆಗೆ ಯುದ್ಧ ನಡೀತದೆ. ಯುದ್ಧ ನಡೆದಾಗ ಕೇವಲ ಕಿತ್ತೂರು ಸಂಸ್ಥಾನದಲ್ಲಿ ಇರುವಂಥ ಸೈನಿಕರ ಬಲ 10,000 ಮತ್ತು 400 ಬಂದೂಕುಗಳು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವುವು ಅಷ್ಟು ಜಾಸ್ತಿ ಇರಲಿಲ್ಲ. ಅವರು ಸುಮಾರು 20,000ಕ್ಕಿಂತ ಆಮೇಲೆ ಸಾಕಷ್ಟು ಬಂದೂಕುಗಳನ್ನು ಏನೋ ತಂದು ಸಂಗ್ರಹ ಮಾಡ್ತಾರೆ. ಆಮೇಲೆ ಆ ಕೋಟೆಯನ್ನೆಲ್ಲ ಭದ್ರ ಮಾಡ್ಕೋತಾರೆ. ಯುದ್ಧ ಪ್ರಾರಂಭ ಆಗ್ತದೆ. ಅಂಥ ಒಂದು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದಂಥ ಯಾರು ಅಂತಂದರೆ ಅಮಟೂರು ಬಾಳಪ್ಪ. ಮೋಸ್ಟ್ಲಿ ಅಮಟೂರು ಬಾಳಪ್ಪನವರು 2 ಯುದ್ಧಗಳಾಗ್ತಾಯಿದ್ದಾವೆ. ಮೊದಲನೇ ಯುದ್ಧ ಜಯಶಾಲಿ ಆಗಲಿಕ್ಕೆ ಅಮಟೂರು ಬಾಳಪ್ಪನವರೇ ಕಾರಣ ಇಷ್ಟೇ. ಅಮಟೂರು ಬಾಳಪ್ಪನವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಥಾಕ್ರೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಚೆನ್ನಮ್ಮಾಜಿಗೆ ನೀನು ಸಹಿ ಮಾಡ್ತೀಯಾ ಅಥವಾ ಒಪ್ಪಿಸ್ತೀಯಾ, ಇಲ್ಲಾದ್ರೆ ಬಿಡ್ತೇನೆ ನೋಡು ಅಂತ ಬಂದೂಕನ್ನು ಹಿಡ್ತಾನೆ. ಆ ಬಂದೂಕು ಇಷ್ಟರಲ್ಲೇ ಬಿಡುವಷ್ಟರಲ್ಲೇ ಆಮೇಲೆ ಈತ ಹೇಳ್ತಾ ಇದ್ದಾನೆ,
ತಾಯಿ ನನಗೆ ಆರ್ಡ್ರ್ ಮಾಡು, ನನಗೆ ಆದೇಶ ಕೊಡು, ನಾನು ನೋಡೋನು ಹೆಂಗೆ ಮಾಡ್ತೀನಿ ಅಂತ. ಆಯಿತು ನೋಡು ಅಂತಂದಾಗ ಒಂದೇ ಗುರಿಕಾರ ಅಂತ ಹೆಸರನ್ನು ಪಡಿತಾ ಇದ್ದಾನೆ. ಅವನಂಥ ಗುರಿಕಾರರು ಯಾರೂ ಇಲ್ಲ, ಸಂಗೊಳ್ಳ ರಾಯನಿಗೂ ಸಹ ಇರಲಿಲ್ಲ. ಅಷ್ಟೊಂದು ಒಂದೇ ಒಂದು ಬಂದೂಕಿನಿಂದ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಠಾಕ್ರೆಯನ್ನು ಹಾರಿಸಿಬಿಡ್ತಾ ಇದ್ದಾನೆ. ಠಾಕ್ರೆ ಅಲ್ಲೇ ಸತ್ತು ಹೋಗಿಬಿಡ್ತಾನೆ. ಅಂಥ ಠಾಕ್ರೆಯನ್ನು ಕೊಂದಂಥ ವೀರ ಕೇಸರಿ ಏನಪ್ಪ ಅಂತ ಅಮಟೂರು ಬಾಳಪ್ಪನವ್ರ ಬಗ್ಗೆ ಠಾಕ್ರೆ ಅವರ ಒಂದು ಅವನು ಸತ್ತಾನ, ಅವನು ಇಂಗ್ಲೆಂಡ್ದವ. ಆದರೆ ಇವತ್ತು ಧಾರವಾಡದಲ್ಲಿರುವಂಥ ಆ ಕಿತ್ತೂರು ಏನೊಂದು ಗಾರ್ಡನ್ ಇದೆಯಲ್ಲ, ಆ ಗಾರ್ಡನ್ದಲ್ಲಿ ಯಾರ್ದಂತಂದ್ರೆ ಠಾಕ್ರೆದ ಒಂದು ಸ್ಮಾರಕ ಅದ, ಒಂದು ಗುಡಿ ಅದ, ಎಲ್ಲ ನೀವು ನೋಡ್ಬೋದು, ನಾವೆಲ್ಲ ನೋಡಿ ಬಂದೇವೆ. ಆದ್ರೆ ಇಂಥ ಮಹಾನುಭಾವರು ಯಾವಾಗ ಎಂತಾದರೂ ಅವ್ರದ್ದು ಏನು ಒಂದಿಷ್ಟು ಚರಿತ್ರೆಗಳು ನಮಗೆ ಸಿಗ್ತಾ ಇಲ್ಲ. ಅಂದರೆ ಎಲ್ಲ ಗೌನ ಆಗಿಬಿಟ್ಟಿದೆ. ನಮ್ಮ ಸರ್ಕಾರವೂ ಸಹ ಏನು ಮಾಡಿದೆ ಅಂತಂದ್ರೆ ಅಂಥ ದ್ರೋಹಿಯ ಒಂದು ಸ್ಮಾರಕ ಮಾಡಿದ್ದಾರೆ. ಆದರೆ ಅಮಟೂರು ಬಾಳಪ್ಪನವ್ರ ಬಗ್ಗೆ ಎಲ್ಲಿ ಏನೂ ಇಲ್ಲ. ಅವ್ರು ಎಲ್ಲಿ ಹೇಗಾದರು, ಅವ್ರ ಅಂತ್ಯ ಹೇಗಾಯಿತು, ಡಿಸೆಂಬರ್ 4ರಂದು ನಡೆದಂಥ ಯುದ್ಧದಲ್ಲಿ ಏನಾಯ್ತಪ್ಪ ಅಂತಂದರೆ ಅವ್ರು ತೀರ್ಕೊಂಡ್ರು. ಅದು ತೀರ್ಕೊಳ್ಳೋಕ್ಕೆ ಕಾರಣ ಇಷ್ಟೇ, ಅವರು ಏನು ಚಾಪ್ಲಿನ್ ಅಂತ ಬರ್ತಾ ಇದ್ದಾನೆ, ಅವನು ಬಂದು ಏನಪ್ಪ ಅಂತಂದರೆ ಗುಂಡು ಹಾರಿಸಿ ಅವ್ನು ಮೊದಲು ಕೇಳ್ತಾ ಇದ್ದಾನೆ, ನೋಡು ನೀನು ಭಾಳ ಬುದ್ಧಿವಂತ ಇದೆಯಾ, ನೀನು ಶಾನೆ ಇದೆಯಾ, ನಿನಗೆ ಎಷ್ಟು ಹಣ ಬೇಕು, ನಿನಗೆ ಎಷ್ಟು ಚಿನ್ನ ಬೇಕು, ಎಷ್ಟು ಭೂಮಿ ಬೇಕು ಎಲ್ಲ ಕೊಡ್ತೀವಿ, ಆದರೆ ನೀ ಏನು ಮಾಡು ಅಂತಂದರೆ ನನ್ನ ಕಡೆಗೆ ವಾ, ನಮ್ಮ ಮಾತನ್ನು ಕೇಳು ಅಂತಂದಾಗ ಅವ್ನು ಹೇಳ್ತಾ ಇದ್ದಾನೆ, ನೋಡು ನಾನು ಇರೋದು ಕಿತ್ತೂರು ಸಂಸ್ಥಾನ ಕಾಯಲಿಕ್ಕೆ, ಇಡೀ ಕರ್ನಾಟಕ ರಾಜ್ಯವನ್ನು ಕಾಯಲಿಕ್ಕೆ. ಆದರೆ ನಿನ್ನಂಥ ದ್ರೋಹಿಗಳಿಗೆ, ನಿನ್ನಂಥ ಕಪಿಮಂಗಗಳಿಗೆ ನಾನು ಸೇವಕನಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೆ ಒಡ್ಡೆ ನನಗೇನು ಬೇಕಾಗಿಲ್ಲ, ನನಗೆ ಯುದ್ಧ ಮಾಡವನೇ, ಜಯ ಗೈಸವನೇ ಅಂತ ಹೇಳ್ತಾ ಇದ್ದಾನೆ. ಹಾಗೆಯೇ ಅದೇ ರೀತಿ ಮಲ್ಲಪ್ಪ ಶೆಟ್ಟಿ ಅಂತ ಇರ್ತಾನೆ, ಆಮೇಲೆ ವೆಂಕಟರಾಮ ಅಂತ ಇರ್ತಾನೆ. ಅವ್ರು ಇಬ್ಬರು ದ್ರೋಹಿಗಳು. ಆ ಇಬ್ಬರು ದ್ರೋಹಿಗಳು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಎರಡನೇ ಒಂದು ಯುದ್ಧದಲ್ಲಿ ಏನಾಗ್ತಾಯಿದ್ದಾರೆ ಅಂತಂದ್ರೆ ಸೋಲಿಕ್ಕೆ ಕಾರಣ ಆಗ್ತಾಯಿದ್ದಾರೆ. ಇಷ್ಟ ಏನಪ್ಪ ಅಂತಂದ್ರೆ ಅವರು ಆಮಿಷ ಹೊಡ್ತಾರೆ, ಆಯಿತು ಬಂಗಾರ ಬೇಡಿ ಎಲ್ಲ ಕೊಡ್ತೀವಿ ಅಂತ ಅವ್ರು ಇಬ್ಬರು ಒಪ್ಕೋತಾರೆ. ಅವರು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಇಡೀ ಕಿತ್ತೂರಿನ ಎಲ್ಲ ಒಂದು ಏನು ಇದ್ದಾವೆ, ಎಲ್ಲೆಲ್ಲಿ ಸೈನ್ಯ ಎಷ್ಟಿದೆ, ಯಾವ ದಾರಿ ಇದ್ದಾವೆ, ಎಲ್ಲೆಲ್ಲಿ ಏನೇನಿದೆ, ಇವುಗಳೆಲ್ಲ ಒಂದು ಸ್ಥಿತಿಯನ್ನೆಲ್ಲ ಯಾರಪ್ಪ ಅಂತಂದರೆ ಈ ಮಲ್ಲಪ್ಪ ಶೆಟ್ಟಿ ಏನು ದ್ರೋಹಿ ಇದಾನಲ್ಲ, ಆಮೇಲೆ ವೆಂಕಟರಾಮ ಅಂತಿದ್ದಾನಲ್ಲ, ಆ ಇಬ್ಬರು ದ್ರೋಹಿಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೋಗಿ ಎಲ್ಲ ಸುಳ್ಳು ಕೊಡ್ತಾರೆ. ಆಮೇಲೆ ಯುದ್ಧ ಪ್ರಾರಂಭ ಆಗ್ತಾಯಿದೆ, 1824 ಸ್ಟಾರ್ಟ್ ಆಗ್ತಾಯಿದೆ. ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಆ ಸೈನಿಕರೆಲ್ಲ ಬಂದು ಒಳಗಡೆ ಬರ್ತಾಯಿದ್ದಾರೆ. ಆಮೇಲೆ ರಾತ್ರೋರಾತ್ರಿ ಏನು ಬಂದೂಕಿಗೆ ಆಗುವಂಥ ಮದ್ದು ಇರ್ತದಲ್ಲ, ಆ ಮದ್ದಿನಲ್ಲಿ ಈ ಇಬ್ಬರು ದ್ರೋಹಿಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎಣ್ಣೆಯನ್ನು, ಗಾಣದ ಎಣ್ಣೆಯನ್ನು ಜೊತೆಗೆ ಎಮ್ಮೆಗಳ ದನಗಳ ಒಂದು ಸಗಣಿಯನ್ನು ಸೇರಿಸ್ಬಿಡ್ತಾರೆ. ಅವುಗಳನ್ನೆಲ್ಲ ತುಂಬಿ ಬಂದೂಕಾಗೆಲ್ಲ ಸಿರಿದಾವ ಅಂತ ತಿಳ್ಕೊಂಡಾರ. ಅವುಗಳೆಲ್ಲ ಸಗಣಿ ತುಂಬಿದಂಥ ಎಣ್ಣೆ ಇರುವಂಥ ಆ ಬಂದೂಕುಗಳು ಇವ್ರು ಕೈ ಕೊಡ್ತಾರೆ. 400 ಬಂದೂಕುಗಳು. ಹಾಗೆಯೇ ಅಮಟೂರು ಬಾಳಪ್ಪನವ್ರ ಕೈಯಲ್ಲೂ ಸಹ ಅಂಥ ಒಂದು ಬಂದೂಕು, ಆಮೇಲೆ ಖಡ್ಗನೂ ಸಹ ಇರ್ತದೆ. ಆದರೆ ಆ ಬಂದೂಕನ್ನು ಆತ ಚಾಪ್ಲಿನ ಜೋರಾಗಿ ಏನು ಫಸ್ಟು ಏನಪ್ಪ ಅಂತಂದ್ರೆ ಬಲಿ ಚೆನ್ನಮ್ಮಾಜಿಯನ್ನು ತೆಗೆದುಕೊಳ್ಬೇಕು ಅಂತಿತ್ತು. ಹಾಗಾಗಿ ಅವನು ಗುರಿಯಿಟ್ಟು ಹೊಡಿತಾ ಇರ್ತಾನೆ. ಆವಾಗ ಅವನು ಬಂದೂಕು ಹೊಡ್ಯಕ್ಕೆ ಹೋಗ್ತಾನೆ. ಆ ಬಂದೂಕು ಹೋಗಿ ಮುಟ್ಲಿಲ್ಲ, ಅದಲ್ಲೇ ಢಮ್ ಮತ್ತು ಹಾರಿ ಅವನಿಗೆ ಹೋಗಲಿಲ್ಲ ಚಾಪ್ಲಿನಿಗೆ. ಅಲ್ಲೇ ಚಾಪ್ಲಿನ ಆ ಥರ ಬಂದೂಕು ಸರಿ ಇದ್ದಿದ್ರೆ, ಆ ಎಣ್ಣೆ ಮತ್ತು ಸಗಣಿ ಇಲ್ಲದಿದ್ದರೆ ಅದು ಏನಾಗ್ತಿತ್ತು ಅಂತಂದ್ರೆ ಚಾಪ್ಲಿನ್ ಸಹ ಸತ್ತು ಹೋಗ್ತಿದ್ದ, ಆವತ್ತು ವಿಜಯ ಆಗ್ತಿತ್ತು. ಆದರೆ ಅದು ಹಾರಲಿಲ್ಲ. ಆಮೇಲೆ ಅವನೇನು ಗುಂಡು ಬಿಡ್ತಿದ್ನಲ್ಲ, ತಾಯಿಗೆ ಚೆನ್ನಮ್ಮ ಸತ್ತು ಹೋಗ್ತಾಳ ಅಂತಂದು ಓಡಿಬಿಟ್ಟು ಬಂದು ಅಡ್ಡ ಆಗ್ತದನ. ಆ ಸಮಯದಲ್ಲಿ ಚಾಪ್ಲಿನ್ ಏನು ಮಾಡಿದ ಅಂತಂದರೆ ಬಂದೂಕನ್ನು ಹಾರಿಸಿದ. ಅಲ್ಲಿ ನಮ್ಮ ವೀರಕೇಸರಿ ಅಮಟೂರು ಬಾಳಪ್ಪನವ್ರು ಏನಾಗ್ತಾಯಿದ್ದಾರೆ ಅಂತಂದರೆ ಡಿಸೆಂಬರ್ 4ರಂದು ಆ ಯುದ್ಧ ಭೂಮಿಯಲ್ಲಿ ಹುತಾತ್ಮರಾಗ್ತಾ ಇದ್ದಾರೆ. ಆದರೆ ಅವರ ಅಂತ್ಯಕ್ರಿಯೆ ಎಲ್ಲಾಯಿತು, ಏನಾಯಿತು, ಅವ್ರ ಶವ ಕಳೆಬರ ಈ ಒಂದು ಯಾವುದು ಇತಿಹಾಸಕಾರ ಆಯಿತು ಅಥವಾ ಸರ್ಕಾರ ಆಯಿತು ಯಾರೂ ಇಲ್ಲ. ಇದನ್ನು ಯಾರ್ಯಾರ ಒಂದು ನೋಡಿಕೊಂಡು ಜನಪದ ಸಾಹಿತ್ಯದಲ್ಲಿ ಹಾಡ್ಕೊಂಡು ಮಾಡ್ಕೊಂಡು ಏನು ಹೇಳಿದ್ದಾರೆ ಅವ್ರ ಕಡೆಯಿಂದ ಕೇಳ್ಕೊಂಡು, ಆಮೇಲೆ ಕೆಲವರ ಕಡೆಯಿಂದ ಕೇಳ್ಕೊಂಡು ಇವಾಗ ಇತಿಹಾಸ ಬರೆಯಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಣಬರ ಸಮಾಜದ ಅಧ್ಯಕ್ಷ ಸದಾಶಿವ ನಾಯ್ಕ, ಉಪಾಧ್ಯಕ್ಷ ಅಪ್ಪು ಪೂಜಾರಿ, ಶೇಖರ್ ಮುಂಡೆ, ಬಾಳಪ್ಪ ನಾಯ್ಕ, ಶಿವಾಜಿ ನಾಯ್ಕ, ಶಂಕರ ಟವಳೆ, ಸಂಜು ಶಿರಗಾವೆ, ಸಿದ್ದರಾಮ ಮುಂಡೆ, ಅಪ್ಪ ಸಾಹೇಬ ನಾಯ್ಕ, ಬಸವರಾಜ ಅಮಾತೆ, ನ್ಯಾಯವಾದಿ ಬಿಳಗಿ, ನಾಗೇಶ್ ನಾಯ್ಕ, ವಿಠಲ ಕೋತು, ಪಾಂಡುರಂಗ ನಾಯ್ಕ, ಸಂತೋಷ್ ಟವಳೆ, ಸಂಜು ಮುಂಡೆ, ಪ್ರಕಾಶ್ ನಾಯ್ಕ ಸೇರಿದಂತೆ ಹಣಬರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.